ಹಾಯ್ ಹಲೋ ಫ್ರೆಂಡ್ಸ್. ನಮ್ಮ ಮನೇಲಿ ಒಂದು ಈವೆಂಟ್ ಇದ್ದ ಕಾರಣ ಸೊ ಅಕ್ಕಿಗೆ ನೆನೆಸಿರಲಿಲ್ಲ, ದೋಸೆ ಮಾಡಲಿಕ್ಕಾಗಲಿಲ್ಲ. ನನ್ನ ಮಗನ ಫೇವ್ರೆಟ್ ದೋಸೆ, ಅವನು ದೋಸೆನೇ ಕೇಳ್ತಾನೆ. ಸೊ ಹಾಗಾಗಿ ಮಂಡೇ ಮಾರ್ನಿಂಗ್ ಏನು ಮಾಡಿದೆ ಅಂದರೆ, ಈ ರೀತಿ ಒಂದು ಬರೀ ತರಕಾರಿ ಜಾಸ್ತಿ ಹೆಚ್ಚಾಗಿರಲಿಲ್ಲ, ಹೆಸರುಕಾಳು ಮತ್ತು ಅಕ್ಕಿನ ಅಂದರೆ ಹೆಸರುಕಾಳು 1 ಕಪ್ ಆದರೆ ಅರ್ಧ ಕಪ್ಪಷ್ಟು ಅಕ್ಕಿನ ತಗೊಂಡು ರಾತ್ರಿ ನೆನೆ ಹಾಕಿ ಬಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಕೊತ್ತಂಬರಿ ಇತ್ತು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಶುಂಠಿನೂ ಹಾಕಿ ಈ ರೀತಿ ಮಿಕ್ಸಿ ಮಾಡಿಕೊಂಡೆ. ಸೊ ಅದಾದಮೇಲೆ ಈ ರೀತಿ ಒಂದು ಸ್ಮಾಲ್ ಸ್ಮಾಲ್ ದೋಸೆ ಮಾಡಿಕೊಟ್ರೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದು ವೆರಿ ಹೆಲ್ದಿ ಆಗಿರುತ್ತೆ ಮತ್ತು ಹೈ ಪ್ರೋಟೀನ್. ಸೊ ಬೆಳಗ್ಗೆನೇ ನಾವು ನಾರ್ಮಲ್ ಇಡ್ಲಿ, ಅಕ್ಕಿ, ದೋಸೆ ಕೊಡೋ ಬದಲು ಈ ರೀತಿ ಏನಾದರೂ ಒಂದು ಮನೇಲೇ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಪ್ರೋಟೀನ್ ರಿಚ್ ದೋಸೆ ಕೊಡೋದ್ರಿಂದ ನಮಗೂ ಸ್ಯಾಟಿಸ್ಫೈ ಆಗುತ್ತೆ, ಮಕ್ಕಳಿಗೂ ಸಹ ಖುಷಿ ಆಗುತ್ತೆ. ಮನೇಲೇ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸು ಶುಂಠಿ ಆಗಿರ್ಬೋದು ಅಥವಾ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಇವೆಲ್ಲ ಏನು ನಾವು ಹೆಲ್ದಿ ಫುಡ್ಸ್ ಅಂತ ಇದು ಮಾಡ್ತೀವಿ. ಹೋಮ್ ಮೇಡ್ ಫುಡ್ ಆಲ್ವೇಸ್ ಬೆಸ್ಟ್ ಫುಡ್ ಫಾರ್ ಕಿಡ್ಸ್ ಅಷ್ಟೇ ಅಲ್ಲ, ನಮಗೂ ಸಹ. ಸೊ ಲಿಟ್ಲ್ ಜಾಯ್ ಅವ್ರದ್ದು ಒಂದು ಟೊಮೊಟೊ ಸಾಸ್ ಅವನಿಗೆ ಫೇವ್ರೇಟ್ ಆಗಿದೆ. ಸೊ ಅದ್ರ ಜೊತೆ ಚಟ್ನಿ ಜೊತೆ ಇದನ್ನು ಸಹ ಹಾಕ್ಕೊಡ್ತೀನಿ. ಸೊ ಈ ಎಂಜಾಯ್ಡ್ ಎ ಲಾಟ್. ಅದಾದಮೇಲೆ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನ ತಿಂತಾ ಇದ್ದೀನಿ. ಸೊ ಆಲ್ಮೋಸ್ಟ್ 1 ಮಂತಿಂದ ನಾನು ಮತ್ತೆ ಬ್ಲಡ್ ಚೆಕಪ್ ಮಾಡಿಸ್ಕೊಂಡಾಗ ಕೊಲೆಸ್ಟ್ರಾಲ್ ಲೆವೆಲ್ ರೆಡ್ಯೂಸ್ ಆಗಿತ್ತು. ಸೊ ಮನೆಯಲ್ಲೇ ಈ ರೀತಿ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಆರೋಗ್ಯದ ದೊಡ್ಡ ರಹಸ್ಯ ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತದೆ. ಅಡುಗೆ ಮನೆಯೇ ಪ್ರಕೃತಿಯ ಆರೋಗ್ಯದ ಭಂಡಾರ ಅಂತ ಹೇಳ್ಬೋದು. ಸೊ ಬಿ ಹೆಲ್ದಿ, ಬಿ ಹ್ಯಾಪಿ. ಥ್ಯಾಂಕ್ ಯು.